ವಿಶ್ವವಾಣಿ ಫೌಂಡೇಶನ್ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ತರಬೇತಿಯನ್ನು ನೀಡಲು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಉದ್ದೇಶವೇನೆಂದರೆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು, ಅವರ ಜೀವನವನ್ನು ರೂಪಿಸಿಕೊಳ್ಳಲು ವಿಶ್ವವಾಣಿ ಫೌಂಡೇಶನ್ ಸದಾ ಅವರ ಜೊತೆ ಕೈಜೋಡಿಸುತ್ತಾ ಬಂದಿದೆ. ಹಾಗೂ ಇದರ ಜೊತೆಯಲ್ಲಿ ಡಾಕ್ಟರ್ ಕವಿತಾ ಶ್ರೀಧರ್ ಆಚಾರ್ಯ ಎಂ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇದರ ಜೊತೆಯಾಗಿ ಹೆಣ್ಣು ಮಕ್ಕಳು ಸದಾ ಸ್ವಾವಲಂಬಿಯಾಗಿ ಬದುಕಬೇಕೆಂದು ಕವಿತಾ ಅವರು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಆಧಾರ ಸ್ತಂಭವಾಗಿ ನಿಂತು ವಿಶ್ವವಾಣಿ ಫೌಂಡೇಶನ್ ನಮ್ಮಂತಹ ಹೆಣ್ಣು ಮಕ್ಕಳಿಗೆ ವಾಣಿ ವಿಶ್ವನಾಥ್ ರವರು ಸಾಕಷ್ಟು ಸಹಾಯ ಹಾಗೂ ಅವರ ಮನೆಯ ಮಕ್ಕಳಂತೆ ನಮ್ಮನ್ನು ನೋಡುತ್ತಾ ಬಂದಿದ್ದಾರೆ. ಹಾಗಾಗಿ ಮಹಿಳೆಯರು ಎಂದೆಂದಿಗೂ ಸ್ವಾವಲಂಬಿಯಾಗಿ ಬದುಕಬೇಕೆಂದು ವಿಶ್ವವಾಣಿ ಫೌಂಡೇಶನ್ ಹಾರೈಸುತ್ತದೆ. ನಮ್ಮ ವಿಶ್ವವಾಣಿ ಫೌಂಡೇಶನ್ನಿಂದ ಸುಮಾರು ಹಳ್ಳಿನೂ ಇದೇ ಥರ ತರಬೇತಿ ಕೊಡ್ತಾರೆ ಮತ್ತು ಉಚಿತವಾಗಿ ಟೈಲರಿಂಗು ಕೊಡ್ತಾರೆ ಮಿಷಿನ್ಗಳನ್ನ. ನಮ್ಮ ವಿಶ್ವವಾಣಿ ಫೌಂಡೇಶನ್ನ ವಾಣಿ ಮೇಡಮ್ ಅವರು ತುಂಬ ಅದ್ಭುತವಾದ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸಿ ತುಂಬ ಇಂಟ್ರೆಸ್ಟ್ ಆಗಿ ಬಡವ್ರ ಮಕ್ಕಳಿಗೆ ಮುಂದೆ ತರೋದಕ್ಕೆ, ಅವರು ಸ್ವಾವಲಂಬಿಗಳಾಗೋದಕ್ಕೆ ಎಲ್ಲ ಥರದ ಸಹಾಯನೂ ಮಾಡ್ತಾ ಬಂದಿದ್ದಾರೆ. ಈಗಲೂ ಮಾಡ್ತಾರೆ, ಮುಂದೆನೂ ಮಾಡ್ತಾರೆ. ಅವ್ರದ್ದು ಇದೇ ಒಂದು ಸಂಸ್ಥೆನೇ ಮಾಡಿಬಿಟ್ಟಿದ್ದಾರೆ ಮಹಿಳೆಯರಿಗೋಸ್ಕರ. ಹಂಗಾಗಿ ಇವತ್ತು ಚಿಕ್ಕೋಳರಟ್ಟಿ ನಮ್ಮ ಕಾಚವಳ್ಳಿ ಗ್ರಾಮ ಪಂಚಾಯಿತಿ ಭಾಗದಲ್ಲಿರ್ತಕ್ಕಂಥ ಒಂದು ಚಿಕ್ಕೋಳರಟ್ಟಿಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸುಮಾರು ಸರಿ ಆಗಿದೆ, ಹಿಂದೇನೂ ಆಗಿದೆ. ಸುಮಾರು ಜನಕ್ಕೆ ಹೊಲಿಗೆ ಯಂತ್ರನೂ ಕೊಟ್ಟಿದ್ದಾರೆ. ಇದು ಕವಿತಾ ಮೇಡಮ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಹಿಳೆಯರ ಕಾಳಜಿ ವಹಿಸಿ ಒಂದು ವಿಶ್ವವಾಣಿ ಫೌಂಡೇಶನಿಂದ ನೆರವು ತಗೊಂಡು ನಮ್ಮ ಶಾಸಕರು ವಾಣಿ ಮೇಡಮ್ ಅವರು ಸಹಾಯದಿಂದ ನಾವೆಲ್ಲರೂ ಅವ್ರ ಜೊತೆ ಸೇರಿ ಈ ರೀತಿ ಟೈಲರಿಂಗ್ ಕ್ಲಾಸ್ನ ಮಾಡಿ ಮೇಡಮ್ ಅಂತ ನಾವು ಉತ್ತೇಜನ ಕೊಟ್ಟಾಗ ಅವರು ಒಂದು 33-40 ಜನ ಸಹಕಾರ ಕೊಟ್ಟಿದ್ದಾರೆ. ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ. ಹಂಗಾಗಿ ಮಾಡೋದಕ್ಕೆ ಮೇಡಮ್ ಅವರು ಸಹಕಾರ ಮತ್ತು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು SR ವಿಶ್ವನಾಥ್ ಅವರ ಅಮೃತಾಸ್ತ್ರದಿಂದ ಈ ಕಾರ್ಯ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಇನ್ನೂ 2-3 ಬ್ಯಾಚು ಕವಿತಾ ಮೇಡಮ್ದೇ ಎಲ್ಲ ಇನ್ನೂ ಬೇರೆ ಬೇರೆ ಬ್ಯಾಚ್ಗಳು ಉದ್ಭವ ಆಗ್ತವೆ. ಅವ್ರಿಗೂ ಸಹ ನಮ್ಮ ವಿಶ್ವವಾಣಿ ಫೌಂಡೇಶನಿಂದ ನೆರವನ್ನು ನೀಡೋದ್ರ ಮುಖಾಂತರ ಅವ್ರಿಗೆ ಉಚಿತವಾಗಿ ಟೈಲರಿಂಗ್ನ ಕೊಡ್ತಾರೆ. ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ನಮಗೆ ನಮ್ಮ ಮೆಂಬರ್ಗಳು ಏನೇನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಪ್ರತಿಯೊಬ್ಬರೂ ಉಮೇಶ್ ಅಣ್ಣ ಆಗಿರ್ಬೋದು, ನಮ್ಮ ಗಂಗಾಧರಣ್ಣ ಆಗಿರ್ಬೋದು, ಪ್ರತಿಯೊಬ್ಬರೂ ಇಂಥವ್ರು ಅಶೋಕಣ್ಣ ಆಗಿರ್ಬೋದು, ಕುಮಾರಣ್ಣವ್ರಾಗಿರ್ಬೋದು, ಪ್ರತಿಯೊಬ್ಬರು ಲೇಡೀಸು ಅಷ್ಟೇ. ಪ್ರೇಮ್ ಕುಮಾರ್ ಇವರು, ಸರೋಜಾ ಮೇಡಮ್ ಅವರು ಅಧ್ಯಕ್ಷ ಆಗಿದ್ದವರು, ಮಾಜಿ ಅಧ್ಯಕ್ಷರು ಈಗ ಅವರೆಲ್ಲ ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮಗೆ. ನೀವು ಮಾಡಿ ಮೇಡಮ್, ನೀವು ಹೆಣ್ಮಕ್ಳಿಗೋಸ್ಕರ ಇದು ಮಾಡ್ತಾಯಿದ್ದೀರಾ, ಮಾಡಿ ಒಂದು ಏಳಿಗೆಗೋಸ್ಕರ ಮಾಡ್ತೀರಾ ಅಂದರು. ನಂಗೆ ಭಾಳ ಖುಷಿ ಆಗ್ತಿದೆ. ಎಲ್ಲರೂ ಇವರೆಲ್ಲ ಬೆಂಬಲದಿಂದ ನಾನೇನು ಮಾಡಿದ್ದೀನಿ, ಈ ಬ್ಯಾಚನ್ನ ಫಸ್ಟು ಇದು ಸ್ಟಾರ್ಟ್ ಮಾಡಿದ್ದೀನಿ. ಹೆಣ್ಮಕ್ಳನ್ನ ನೋಡ್ತಾ ಇರ್ತೀವಲ್ಲ ಸರ್, ದಿನ ಯಾವ್ಯಾವ ಥರ ಅನುಭವಿಸ್ತಾರೆ, ಅವ್ರ ಜೀವನ ಯಾವ ಥರ ಇದೆ, ತುಂಬ ಕಷ್ಟಕರವಾಗಿದೆ ಸರ್. ಇವಾಗ ಒಂದು ಮದುವೆ ಮಾಡ್ಕೊಂಡಿರೋ ಗಂಡನೂ ಕರೆಕ್ಟಾಗಿ ನೋಡಲ್ಲ, ಅವರು ಬಿಟ್ಟೋಗಿರೋದಾಗಿರ್ಬೋದು, ಅವ್ರ ಕಷ್ಟ ಅನುಭವಿಸಿರೋ ಮಕ್ಳುಗಳ್ನ ಸಾಕ್ತಿರೇ ಇಲ್ದಿರೇ ಇರ್ಬೋದು, ಅದನ್ನೆಲ್ಲ ನೋಡ್ತಾ ಇರ್ತೀವಲ್ಲ ಸರ್. ನಾನು ಆ ಉದ್ದೇಶಕ್ಕೆ ನಾನೇನು ಮಾಡಿದೆ, ವಾಣಿ ಮೇಡಮ್ ಅವ್ರ ಹತ್ರನೂ ನಾನು ಪರ್ಮಿಷನ್ ತೊಗೊಂಡೆ. ಮೇಡಮ್ ಈ ಥರ ಮಾಡ್ತೀನಿ ಅಂತ. ನಾವು ವಾಣಿ ಮೇಡಮ್ ಅವ್ರು ಬಿಡಿ ನಿಜವಾಗ್ಲೂ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ರೋಲ್ ಮಾಡಲ್ಲ ಅವರಂಥ ಲೇಡಿ ನಮಗೆ ಬೇಕು ಮೇಡಮ್. ಅಂಥ ಮೇಡಮ್ ಇದ್ರೇ ನಮಗೆ ಒಂದು ಸ್ಫೂರ್ತಿ, ಅವರಿಂದನೇ ನಮಗೆಲ್ಲ ಒಂದು ಸ್ಫೂರ್ತಿಯಾಗಿ ನಾನು ಇದನ್ನು ಮೊದಲನೇ ಸಾರಿ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. 35 ಜನ ಇದ್ದಾರೆ ಮೇಡಮ್ ನಮ್ಮ ಬ್ಯಾಚಲ್ಲಿ. 3 ತಿಂಗಳ ತರಬೇತಿಯ ನಂತರ ಪ್ರತಿಯೊಬ್ಬರಿಗೂ ಟೈಲರಿಂಗ್ ಮಿಷನ್ನ ಉಚಿತವಾಗಿ ವಿತರಣೆ ಮಾಡ್ತಾಯಿದ್ದಾರೆ. ಏನು ಗೊತ್ತಿಲ್ಲದಿರೋ ಹೆಣ್ಮಕ್ಳಿಗೆ ಕಲಿಸ್ಬೇಕು ಅನ್ನೋ ಉದ್ದೇಶನೇ ನಮ್ಮ ಈ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇರೋದು. ಯಾಕೆಂದರೆ ಈಗ ಮನೇಲಿ ತುಂಬ ಜನ ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಮುಂದೆ ಬರೋದು ಹೆಂಗೆ ಅಂತ ಗೊತ್ತಿರಲ್ಲ, ತುಂಬ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ನಾವು ಅಂಥ ಹೆಣ್ಮಕ್ಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ವಾಣಿ ಮೇಡಮ್ ನಡೆಸ್ಕೊಡ್ತಾ ಇರೋದು. ಆ ಉದ್ದೇಶ ಇಟ್ಕೊಂಡು ಡಾಕ್ಟರ್ ಕವಿತಾ ಮೇಡಮ್ ಅವರು ಈ ಒಂದು 10 ಜನ ಹೆಣ್ಮಕ್ಳು ಒಳ್ಳೇದಾದರೆ ಅವ್ರವ್ರ ಫ್ಯೂಚರ್ ಚೆನ್ನಾಗಿರುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ. ಮೇಯ್ನ್ ಅವ್ರು ಸ್ವಾವಲಂಬಿಗಳಾಗಿರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಅವಕಾಶ ಮಾಡಿಕೊಡ್ತಾರೋ ಕವಿತಾ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ನಮ್ಮ ವಾಣಿ ವಿಶ್ವನಾಥ್ ಮೇಡಮ್ಗೂ, ವಿಶ್ವನಾಥ್ ಸರ್ ಅವ್ರಿಗೂ, ಅಲೋಕ್ ವಿಶ್ವನಾಥ್ ಅವ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಕಲಿತೀನಿ ಅನ್ನೋ ಆಸಕ್ತಿಯಿಂದ ಬಂದು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಒಂದು ಶ್ರೇಯಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಅಭಿನಂದನೆಗಳನ್ನ ಹೇಳ್ತಾ, ವಾಣಿಶ್ರೀ ಮೇಡಮ್ರವರಿಗೂ ಹಾಗೂ ಯಲಹಂಕ ಕ್ಷೇತ್ರದ ನಾಯಕರಾದ
ವಿಶ್ವನಾಥ್ ಸರ್ ಅವ್ರಿಗೂ ಅಭಿನಂದನೆ. ಎಲ್ರಿಗೂ ಒಂದು ಉತ್ತೇಜನ ಬೇಕು ಮಹಿಳೆಯರಿಗೆ. ಮನೇಲೇ ಕೂತ್ಕೊಂಡು ಬರೀ ಮನೆ ಕೆಲಸನೇ ಮಾಡ್ಕೊಂಡು ಕೂತಿರೋರಿಗೆ ಒಂದೇನೋ ಒಂದು ಅನುಕೂಲ ಆಗುತ್ತೆ. ಅವರು ಮನೇಲೇ ಒಂದೇನಾದರೂ ಸ್ವಯಂ ಪ್ರೇರಿತವಾಗಿ ದುಡಿಬೇಕು ಅನ್ನೋ ಒಂದು ಮನಸ್ಥಿತಿ ಬದಲಾಗಬೇಕು ಅನ್ನೋದು ಮೇಡಮ್ರವರ ಅಭಿಪ್ರಾಯ. ನಾನು ಒಂದು ಕಲಿಬೋದಲ್ಲ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ತಗೋತಾರೆ. ಅದಕ್ಕೋಸ್ಕರ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮಗೆ ಇದ್ರ ಬಗ್ಗೆ ಖುಷಿ ಇದೆ. ನಮ್ಮ ಏರಿಯಾದಲ್ಲಿ ಇದುವರೆಗೂ ಯಾರೂ ಆ ಥರ ಮಾಡಿರಲಿಲ್ಲ. ಕವಿತಾ ಮೇಡಮ್ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಇದರಿಂದ ನಮಗೆಲ್ಲ ಹೆಲ್ಪ್ ಆಗಿದೆ. ಮನೇಲೇ ಕೂತು ಮನೆ ಕೆಲಸನೇ ಮಾಡ್ಕೊಂಡು ಇರೋರು ನಾವು ಇವಾಗ ಹೊರಗಡೆ ಬಂದು ನಾವು ಟೈಲರಿಂಗ್ ಕ್ಲಾಸ್ ಕಲಿತು ಅದು ಉಚಿತವಾಗಿ ಯಾರು ಕಲಿಸ್ತಾರೆ ಇವಾಗ ಉಚಿತವಾಗಿ ಅವ್ರು ಕಲಿಸಿ ನಮಗೆ ಮಿಷಿನ್ಗಳನ್ನ ಕೂಡ ಕೊಡಿಸ್ತಾ ಇದ್ದಾರೆ ಕಲಿತಾದ್ಮೇಲೆ MLA ಅವ್ರ ಕಡೆಯಿಂದ. ನಮ್ಗೆ ಅದ್ರ ಬಗ್ಗೆ ಖುಷಿ ಇದೆ. ಯಲಹಂಕ ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಅವರು ಮತ್ತು ವಾಣಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಕವಿತಾ ಮೇಡಮ್ಗೂ ತುಂಬಾ ಥ್ಯಾಂಕ್ಸ್, ನಮ್ಮನ್ನು ಮನೇಲಿ ಕೂತಿರೋನ ಹೊರಗೆ ಕರ್ಕೊಂಬಂದು ಕಲಿಸ್ತಾ ಇರೋದಕ್ಕೆ. ಮಾನ್ಯ ಶಾಸಕರಾದ SR ವಿಶ್ವನಾಥ್ರವರು ಮತ್ತು ಅವ್ರ ಧರ್ಮಪತ್ನಿ ವಾಣಿಶ್ರೀ ವಿಶ್ವನಾಥ್ರವರ ನೇತೃತ್ವದಲ್ಲಿ ಎಲ್ಲ ಭಾಗಗಳಲ್ಲಿ ಹೆಣ್ಣುಮಕ್ಕಳು ಸ್ವಾವಲಂಬಿ ಆಗಬೇಕು ಅಂಥೇಳಿ ಟೈಲರಿಂಗ್ ಮಿಷಿನ್ಗಳು, ಸೀರೆ ಕುಚ್ಚು ಹಾಕುವಂಥದ್ದು, ಫಾಲ್ಸ್ ಹಾಕುವಂಥದ್ದು, ಬ್ಯೂಟಿಷಿಯನ್ ಕೋರ್ಸ್ಗಳು, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ವಿಶ್ವವಾಣಿ ಫೌಂಡೇಶನ್ನ ವತಿಯಿಂದ ಉಚಿತವಾಗಿ ಮಾಡ್ಕೊಂಬಂದಿದ್ದಾರೆ. ಅದೇ ರೀತಿ ಇವತ್ತು ಸಹ ಚಿಕ್ಕಗೊಲ್ಲಟ್ಟಿಯಲ್ಲಿ ನಮ್ಮ ಡಾಕ್ಟರ್ ಕವಿತಾ ಅವರ ಒಂದು ದೂರದೃಷ್ಟಿತ್ವದಿಂದ ಈ ಒಂದು ಹೆಣ್ಮಕ್ಳನ್ನೆಲ್ಲ ಒಂದು ಕಡೆ ಸೇರಿಸಿ ಇದು 4ನೇ ಬಾರಿಗೆ ಇಲ್ಲಿ ನಡೀತಾ ಇದೆ. ಈಗಾಗಲೇ 3 ಬ್ಯಾಚ್ ನಡೆದಿದೆ. 4ನೇ ಬ್ಯಾಚನ್ನು ವಾಣಿ ವಿಶ್ವನಾಥ್ ಮೇಡಮ್ ಅವರು ಪ್ರಾರಂಭ ಮಾಡಬೇಕು ಅಂತೇಳಿ ಅನುಮತಿ ಕೊಟ್ಟಿದ್ದರಿಂದ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಆಯೋಜನೆ ಮಾಡಿ ಇವತ್ತಿಂದ ಇಲ್ಲಿ ಕಲಿಕೆ ಪ್ರಾರಂಭ ಆಗುತ್ತೆ. 90 ದಿನಗಳ ಕಾಲ ಪ್ರತಿದಿನ 2 ಅವರು ಈ ಒಂದು ಸ್ಟಿಚ್ಚಿಂಗು, ಕಟ್ಟಿಂಗು, ಮಾರ್ಕಿಂಗು ಇವೆಲ್ಲವನ್ನು ಕೂಡ ಕಲಿಸ್ಕೊಡ್ತಾರೆ. ತದನಂತರ ವಿಶ್ವವಾಣಿ ಫೌಂಡೇಶನಿಂದ ಪ್ರತಿಯೊಬ್ಬ ಕಲ್ತಿರ್ತಕ್ಕಂಥ ವ್ಯಕ್ತಿಗೆ ಒಂದೊಂದು ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಕೊಟ್ಟು ಅದರಲ್ಲಿ ಬರ್ತಕ್ಕಂಥ ಹಣದಿಂದ ಸ್ವಾವಲಂಬಿ ಜೀವನ ಆಗಬೇಕು. ಹೆಣ್ಮಕ್ಳು ಯಾರ ಬಳಿನೂ ಕೈ ಚಾಚಬಾರ್ದು, ಅವ್ರು ಭಾಳ ಸಬಲರಾಗಿ ಬದುಕಬೇಕು ಅನ್ನೋ ದೂರದೃಷ್ಟಿತ್ವದಿಂದ ವಿಶ್ವವಾಣಿ ಫೌಂಡೇಶನ್ ನಮ್ಮ ಮಾಡ್ತಾಯಿದ್ದಾರೆ.